ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ, ಸಮಯದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ, ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸಿರಿ, ಅದಕ್ಕಾಗಿ ಸ್ತೋತ್ರ. ಈ ದಿವಸ ಸಬ್ಬತ್ತು ದಿವಸ, ವಾರದ ಕೊನೆಯ ದಿವಸವಾಗಿದೆ, ಪಶ್ಚಾತ್ತಾಪ ಪಡುವಂಥ ದಿವಸವಾಗಿದೆ. ದೇವರು 6 ದಿವಸದಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿ 7ನೇ ದಿವಸ ವಿಶ್ರಾಂತಿ ಕೊಟ್ಟಂಥ ದಿವಸವಾಗಿದೆ. ಅದುವೇ ಸಬ್ಬತ್ತು ದಿವಸ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸವು ದೇವರು ನಿಮ್ಮನ್ನು ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿ, ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಈ ದಿವಸದ ಸಂದೇಶದ ಭಾಗವು ಯೋಬನು 28ನೇ ಅಧ್ಯಾಯ 14ರಿಂದ. ಯೋಬನು 28ನೇ ಅಧ್ಯಾಯ 14ರಿಂದ. ದೇವರ ನಾಮಕ್ಕೆ ಸ್ತೋತ್ರ. ಭೂಮಿಯ ಕೆಳಗಣ ಸಾಗರವು ನನ್ನಲ್ಲಿಲ್ಲ ಏನನ್ನುವುದು, ಸಮುದ್ರವು ನನ್ನ ಹತ್ತಿರ ಸಿಕ್ಕದೆಂದು ಹೇಳುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಭೂಮಿಯು ಕೆಳಗಣ ಸಾಗರವು ನನ್ನಲ್ಲಿಲ್ಲ ಎನ್ನುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯಾಕೆಂದರೆ ಭೂಮಿಯು ನೀರಿನ ಮೇಲೆ ತೇಲಾಡ್ತಾ ಇರುವಂಥದ್ದು. ನೀರಲ್ಲಿ ಭೂಮಿಯ ಕೆಳಗೆ ಸಂಪೂರ್ಣ ನೀರೇ. ಅದೇ ಇವತ್ತೊಂದು ಬಾವಿ ತೆಗೆದಾದರೂ, ಬೋರ್ವೆಲ್ ಹಾಕೋದಾದರೂ ಕೆಳಗಿಂದ ನೀರು ಬರುವಂಥದ್ದು. ಅದುವೇ ಇವತ್ತು ಆಳವಾಗಿ ಏನಾದರೂ ಒಂದು ನಾವು ಆಳವಾಗಿ ಇವತ್ತು ಗುಂಡಿ ತೆಗಿತಾ ಹೋದಾಗ ಅಲ್ಲಿ ಎಷ್ಟೇ ಒಂದೊಂದು ಕಡೆ ಬಹಳ ಆಳವಾಗಿ ಹೋಗಬೇಕು, ಇಲ್ಲದಿದ್ದರೆ ಒಂದೊಂದು ಕಡೆಗೆ ಮೇಲೆ ಸಿಗ್ಬೋದು. ಮತ್ತು ಉದಾಹರಣೆಗೆ ಒಂದೊಂದು ಬೋರ್ವೆಲ್ 1500-600 ಅಡಿ ಹೀಗೆಲ್ಲ ಹೊಡಿತಾರೆ, ಆಗ ಅಲ್ಲಿ ನೀರು ಸಿಗ್ತದೆ. ಏನೇ ಆದರೂ ಕೂಡ ಇವತ್ತು ಭೂಮಿಯು ಏನಾಗ್ತಾ ಇದೆ, ನೀರಿನ ಮೇಲೆ ತೇಲ್ತಾ ಇದೆ. ಅದಕ್ಕೆ ಭೂಮಿ ಹೇಳ್ತಾ ಇದೆ, ಭೂಮಿಯ ಕೆಳಗಣ ಸಾಗರವು ನನ್ನಲ್ಲಿಲ್ಲ ಎನ್ನುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಈ ಭೂಮಿಯ ಕೆಳಗೆ ನೀರನ್ನು ಇಟ್ಟವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಆ ನೀರಿನ ಮೇಲೆ ಭೂಮಿಯನ್ನು ಯಾರು ಇಟ್ಟಿದ್ದಾರೆ? ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ನಾವು ನೋಡುವಾಗ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಕೂಡ ನಾವು ಇದನ್ನು ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಬಹುದು. ಭೂಮಿಯ ಕೆಳಗೆಯೂ ನೀರೇ, ಭೂಮಿಯ ಸುತ್ತಲೂ ನೀರೇ, ಭೂಮಿಯ ಮೇಲೆ ಅಂದರೆ ಆಕಾಶದ ಮೇಲೆ ಕೂಡ ನೀರೇ, ಎಲ್ಲ ಕಡೆಗೂ ನೀರಿದೆ. ಇದು ಮಧ್ಯದಲ್ಲಿ ಇರುವಂಥದ್ದು ಆಕಾಶ ಮತ್ತು ಈ ಭೂಮಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕೆ ಮೇಲಿನ ನೀರನ್ನು ತಡೆ ಹಿಡಿಯುವುದಕ್ಕೋಸ್ಕರ ಅಲ್ಲಿ ಆಕಾಶವನ್ನು ದೇವರು ಇಟ್ಟಿದ್ದಾರೆ. ಸೂರ್ಯ, ಚಂದ್ರ, ನಕ್ಷತ್ರಗಳಿಗೋಸ್ಕರ, ಇದು ಪ್ರಾಣಿ, ಪಕ್ಷಿ, ಮನುಷ್ಯರಿಗೋಸ್ಕರ ಎಲ್ಲ ಅಲ್ಲಿ ಇದನ್ನು ಭೂಮಿಯನ್ನು ಸೃಷ್ಟಿ ಮಾಡಿ ಇಟ್ಟಿದ್ದಾರೆ. ಹಾಗಿದೆ ಎಲ್ಲವೂ ಯಾರಿಂದ ಆಯಿತು? ದೇವರಿಂದ. ಆಗ ನಮ್ಮ ಒಂದು ಭರವಸೆ, ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಸಂಪೂರ್ಣ ದೇವರ ಸೃಷ್ಟಿ ಎಂದು ತಿಳಿದುಕೊಂಡಿದ್ದೇವೆ, ತಿಳಿದುಕೊಳ್ಳುತ್ತಲೇ ಇದ್ದೇವೆ. ಈಗ ಯೋಬನು ಕೂಡ ಅದನ್ನೇ ಯೋಬನ ವಿರೋಧಿಗಳಿಗೆ ಹೇಳುವಂಥದ್ದು. ಹಾಗೆ ಇವತ್ತು ನಾವು ನಮ್ಮ ಜೀವಿತ ತಿಳ್ಕೊಳ್ಬೇಕು. ಸರ್ವವು ದೇವರದ್ದಾಗ ನಮ್ಮ ಭರವಸೆ ಯಾರಲ್ಲಿರಬೇಕು? ಯೋಬನಿಗೆ ಬಂದ ಅಂತ ಕಷ್ಟ, ಸಂಕಟ, ದುಃಖಗಳು ನಮ್ಮಲ್ಲಿ ಒಂದು ವೇಳೆ ಬರುವುದಾದರೆ, ಏನೇ ಆದರೂ ಕೂಡ ನಾವು ದೇವರಲ್ಲೇ ಭರವಸೆ ಇಡಬೇಕು. ಭೂಮಿ ಕೂಡ ಆ ಒಂದು ಮಾತನ್ನು ಹೇಳಿದ್ದೆ, ಭೂಮಿಯ ಕೆಳಗಿನ ಸಾಗರವು ನನ್ನಲ್ಲಿಲ್ಲ ಎನ್ನುವುದು. ಪ್ರತಿಯೊಂದು ದೇವರ ಕೈಯಲ್ಲಿರುವಂಥದ್ದು, ದೇವರ ಚಿತ್ತ. ಸಮುದ್ರವು ನನ್ನ ಹತ್ತಿರ ಸಿಕ್ಕದೆಂದು ಹೇಳುವುದು. ನಮಗೆ ಸ್ತೋತ್ರ. ಸಮುದ್ರವು ಕೂಡ, ಭೂಮಿ ಹೇಳ್ತದೆ, ಸಮುದ್ರ ಕೂಡ ನನ್ನ ಹತ್ತಿರ ಸಿಕ್ಕೋದಿಲ್ಲ, ಅದು ಕೂಡ ಸಿಕ್ಕೋದಿಲ್ಲ. ಅದರ ಭೂಮಿಯೇ ಬೇರೆ, ಸಮುದ್ರವೇ ಬೇರೆ. ಆದ್ದರಿಂದ ಭೂಮಿಯೂ ಬೇರೆ, ಸಮುದ್ರವೂ ಬೇರೆ. ಅದಕ್ಕೆ ಸಮುದ್ರ ಕೂಡ ನನ್ನ ಹತ್ರ ಸಿಕ್ಕೋದಿಲ್ಲಪ್ಪ, ಅದನ್ನು ದೇವರು ಪ್ರತ್ಯೇಕವಾಗಿ ಇಟ್ಟಿದ್ದಾನೆ ಅಂತ ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಪ್ರತಿಯೊಂದನ್ನು ಯಾರನ್ನು ಹೇಗೆ ಪ್ರತ್ಯೇಕವಾಗಿಡಬೇಕಾ, ಯಾವ ವಸ್ತುವನ್ನು ಪ್ರತ್ಯೇಕವಾಗಿಡಬೇಕಾ, ಪ್ರತಿಯೊಂದನ್ನು ಬೇರೆ ಬೇರೆ ಬೇರೆಯಾಗಿ ವಿಂಗಡ ಮಾಡಿದ್ದು ಯಾವರು ನೋಡಿ. ಭೂಮಿಗಳ ಸಹ ಸಮುದ್ರದ್ದು ಹೊಳೆಯದ್ದೇ ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ, ಆಮೇಲೆ ಎಲ್ಲೆಲ್ಲಿಂದಲೋ ನೀರಿನ ಮಂಜುಗಡ್ಡೆಯನ್ನು ತೆಗೆದುಕೊಂಡು ಮೋಡವಾಗಿ ಮಳೆ ಸುರಿಸ್ತಾರೆ. ಹಾಗೆ ಬೇರೆ ಬೇರೆ ಇಟ್ಟಿರೋರು ಕೂಡ ದೇವರೇ ಆಗಿದ್ದಾರೆ. ಇದು ಮನುಷ್ಯರಲ್ಲಿ ಕೂಡ ಯಾರಿಗೆ ದೇವರು ಬೇಕೋ, ದೇವರಿಗೆ ಯಾರು ಬೇಕೋ, ಯಾರು ಬೇಡವೋ, ಯಾರ ಮೇಲೆ ಪ್ರೀತಿ ಇದೆಯೋ, ಯಾರನ್ನು ಯಾವ ರೀತಿ ನಡೆಸಬೇಕೋ, ಪ್ರತಿ ಒಂದನ್ನು ಬೇರೆ ಬೇರೆಯಾಗಿ ಮಾಡಿರೋರು ಕೂಡ ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಉದಾಹರಣೆಗೆ ಮಳೆಗಾಲವೇ ಬೇರೆ, ಚಳಿಗಾಲವೇ ಬೇರೆ, ಸೆಕೆಗಾಲವೇ ಬೇರೆ,
ಎಲ್ಲ ಕಾಲದಲ್ಲಿ ಆಕಾಶದಿಂದ ಈ ಬುಣಿ ಬೀಳುವುದಿಲ್ಲ. ಇದು ಎಲ್ಲವೂ ನೋಡಿ ಬೇರೆ 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 ಬೇರೆಯಾಗಿ ವಿಂಗಡಿಸಿದ್ದಾರೆ. ಅದೇ ರೀತಿ ಮನುಷ್ಯರನ್ನು ಕೂಡ ಬೇರೆ ಬೇರೆಯಾಗಿ ವಿಂಗಡಿಸಿದ್ದಾರೆ. ಅದೇ ರೀತಿ ಪ್ರಾಣಿ ಪಕ್ಷಿಗಳನ್ನು ಬೇರೆ ಬೇರೆಯಾಗಿ ವಿಂಗಡಿಸಿದ್ದಾರೆ. ಎಲ್ಲ ಗಿಡ ಮರ ಸಸ್ಯಗಳನ್ನು ಕೂಡ ಬೇರೆ ಬೇರೆಯಾಗಿ ವಿಂಗಡಿಸಿದ್ದಾರೆ. ಈಗ ವಾಹನಗಳಲ್ಲಿ ಕೂಡ ನೋಡುವಾಗ ಚಿಕ್ಕದರಿಂದ ದೊಡ್ಡ ವಾಹನದವರೆಗೂ ಕೂಡ ಬೇರೆ ಬೇರೆಯಾಗಿ ವಿಂಗಡಿಸಿದ್ದಾರೆ. ಗಾಳಿಯಲ್ಲಿ ಹಾರಾಡುವಂಥ ವಾಹನವು ಭೂಮಿ ಮೇಲೆ ಹಾರಾಡುವಂಥ ಓಡುವಂಥ ವಾಹನಗಳನ್ನು ಕೂಡ ಬೇರೆ ಬೇರೆಯಾಗಿ ವಿಂಗಡಿಸಿದ್ದಾರೆ. ಇದೆಲ್ಲವೂ ಯಾರದ್ದಾಗಿದೆ? ದೇವರ ಒಂದು ಕೃತ್ಯವಾಗಿದೆ, ದೇವರ ಒಂದು ಯೋಜನೆ ಕೆಲಸವಾಗಿದೆ. ಹಾಗಿರುವಾಗ ನಾವು ಪ್ರತಿಯೊಂದನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕು. ಪ್ರತಿಯೊಂದು ಬರುವುದು ದೇವರಿಂದಲೇ. ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ಕೂಡ ಇವತ್ತು ನಾವು ದೇವರಲ್ಲೇ ಭರವಸೆ ಇಡಬೇಕು. ಈಗ ನೋಡಿ, ಒಬ್ಬೊಬ್ಬರಿಗೆ ಬಹಳ ವಿದ್ಯಾವಂತರು, ಕಡಿಮೆ ವಿದ್ಯಾವಂತರು, ವಿದ್ಯೆ ಇಲ್ಲದವರು ಅವಿದ್ಯಾವಂತರಾಗಿರ್ತಾರೆ. ಒಬ್ಬೊಬ್ಬರಿಗೆ ಚಿಕ್ಕ ಕೆಲಸ, ಒಬ್ಬೊಬ್ಬರಿಗೆ ದೊಡ್ಡ ಕೆಲಸ, ಒಬ್ಬೊಬ್ಬರಿಗೆ ಕೂಲಿ ಕೆಲಸ, ಇದು ಎಲ್ಲವೂ ದೇವರಿಂದಲೇ ನೇಮಕ. ಆದ್ದರಿಂದ ಕೆಲವರಿಗೆ ಏನಾಗ್ತದೆ, ಅಷ್ಟು ಓದಬೇಕು ಇಷ್ಟು ಓದಬೇಕು, ನಾನು ಓದಿದ್ದೇನೆ ನನಗಂಥ ಕೆಲಸ ಸಿಕ್ಕಲಿಲ್ಲ, ನನ್ನ ಮಗಳನ್ನ ಇಷ್ಟು ಓದಿಸಿದ್ದೇನೆ, ನನ್ನ ಮಗನ ಇಷ್ಟು ಓದಿಸಿದ್ದೇನೆ, ನಾನು IAS ಮಾಡಬೇಕು, IPS ಮಾಡಬೇಕು, ಫಾರಿನಿಗೆ ಕಳಿಸ್ಬೇಕು ಅಂತೇಳಿ ಯೋಚನೆ ಮಾಡಿದರೆ ಒಂದು ನಡೆಯುವುದಿಲ್ಲ. ಕಡೆಗೆ ಚಿಕ್ಕ ಒಂದು ಕೆಲಸದಲ್ಲಿ ಜೀವನ ಮಾಡಬೇಕಾಗ್ತದೆ. ಕಾರಣ ದೇವರ ಚಿತ್ತವಾಗಿದೆ ಅದು. ದೇವರ ಚಿತ್ತವಿಲ್ಲದೆ ಯಾವುದು ಏನು ನಡೆಯೋದು. ಇವತ್ತು ಉದಾಹರಣೆಗೆ ನಮ್ಮ ಭಾರತ ದೇಶದ ರಾಷ್ಟ್ರಪತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ. ಎಂಥ ಒಂದು ಬಡ ಕುಟುಂಬದಿಂದ ಬಂದಂಥ ಒಂದು ಸ್ತ್ರೀಯಾಗಿದ್ದಾರೆ. ಇಡೀ ರಾಷ್ಟ್ರಕ್ಕೆ ಇವತ್ತು ಬಹಳ ಒಂದು ದೊಡ್ಡ ಅಧಿಕಾರಿಯಾಗಿದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಅಂಥ ಒಂದು ಬಡ ಕುಟುಂಬದಲ್ಲಿ ಬಂದವರು ಆ ರೀತಿ ತನ್ನನ್ನು ತಗ್ಗಿಸಿಕೊಂಡು ರಾಷ್ಟ್ರಪತಿಯಾಗಿ ಕೂತ್ಕೊಳ್ಬೇಕಾದಂದ್ರೆ ಎಂಥ ಒಂದು ಅದೃಷ್ಟವಂತರಾಗಬೇಕು. ಅದಕ್ಕಿಂತ ಹೇಗೆಗೋ ಇದ್ದವರು ಬಲಾಢ್ಯರು ಏನಾದರೂ ರಾಷ್ಟ್ರಪತಿ ಆಗಲಿಕ್ಕೆ ಸಾಧ್ಯವಿದೆಯೋ? ಖಂಡಿತವಾಗಿಯೂ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನೆಲ್ಲ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಪ್ರತಿ ಒಂದು ಬರುವಂಥದ್ದು ದೇವರಿಂದ. ಆದರೆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಮ್ಮ ವರಗಳನ್ನು ತಿಳ್ಕೊಂಡು ನಾವು ಮುಂದೆ ಸಾಗಬೇಕಾಗಿದೆ. ಭೂಮಿ ಹೇಳಿದ ಹಾಗೆ ಎಲ್ಲವನ್ನ ಬೇರೆ 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 ವಿಂಗಡಿಸಿ ಬಿಟ್ಟಿದ್ದಾರೆ. 15ನೇ ವಾಕ್ಯ, ಚೊಕ್ಕ ಬಂಗಾರವನ್ನು ಕೊಟ್ಟು ಅದನ್ನು ಕೊಂಡುಕೊಳ್ಳುವುದು ಅಸಾಧ್ಯ, ಅದರ ಬೆಲೆಗೆ ಬೆಳ್ಳಿಯನ್ನು ತೂಗುವುದು ಅಸಖ್ಯ. ಚೊಕ್ಕ ಬಂಗಾರವನ್ನು ಕೊಟ್ಟು ಅದನ್ನು ಕೊಂಡುಕೊಳ್ಳುವುದು ಅಸಾಧ್ಯ. ಯಾವುದನ್ನ? ದೇವರ ಒಂದು ಆಶೀರ್ವಾದವನ್ನ ಈ ಭೂಮಿ ಹೇಳಿದ ಹಾಗೆ ಖಂಡಿತವಾಗಿ ಏನಾಗ್ತದೆ, ನಾವು ಇವತ್ತು ಭೂಮಿಯನ್ನು ಇರ್ಬೋದು ಅಥವಾ ಯಾವುದೊಂದು ವಸ್ತು ಇರ್ಬೋದು, ಬಂಗಾರವನ್ನು ಕೊಟ್ಟು ದೇವರ ಆಶೀರ್ವಾದವನ್ನ ಜ್ಞಾನವನ್ನ ತೆಗೆದುಕೊಳ್ಳಲು ನಾವು ಸಾಧ್ಯವಿಲ್ಲ. ಅಥವಾ ಸಮುದ್ರವನ್ನ ಭೂಮಿಯನ್ನು ಕೊಂಡುಕೊಳ್ಳೋದು ಸಾಧ್ಯವೇ ಇಲ್ಲ. ಚೊಕ್ಕ ಒಂದು ಬಂಗಾರ ಖಂಡಿತವಾಗಿ ಅದು ಕೂಡ ನಶಿಸಿ ಹೋಗುವಂಥದ್ದು, ನಾಶವಾಗುವಂಥದ್ದು. ಅದರಿಂದ ಇವತ್ತು ಅನೇಕ ಮನೆ ಮಠಗಳು ಕೂಡ ಅದರ ಮೇಲೆ ಆಸೆ ಬಿದ್ದು ದೇವರ ಆಶೀರ್ವಾದವನ್ನು ಕಳೆದುಕೊಳ್ಳುವವರು ಇದ್ದಾರೆ, ಏನೇನು ಆಗ್ತಾ ಇದ್ದಾರೆ. ಆದ್ರಿಂದ ಈ ಚೊಕ್ಕ ಬಂಗಾರಕ್ಕಿಂತಲೂ ಹೆಚ್ಚಿನದಾಗಿ ದೇವರ ಜ್ಞಾನ, ದೇವರ ಆಶೀರ್ವಾದ. ಇವತ್ತು ಮೊದಲು ಕೂಡ ನಾವು ತಿಳ್ಕೊಂಡಿದ್ದೇವೆ, ಚೊಕ್ಕ ಈ ಬಂಗಾರಗಳಿಂದಾಗಿ ಒಂದೊಂದ್ಸಲ ಮೊದಲು ನೋಡಿ ಇದು ನಾನಾ ಥರದ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಾಗ ಏನಾಗ್ತದೆ, ಅಯ್ಯೋ ನನ್ನ ಕಾಯಿಲೆ ಗುಣ ಆದರೆ ಸಾಕಪ್ಪ ಅಂತ ಅವರ ಮುಂದೆ ಎಷ್ಟೇ ಹಣ ಬಂಗಾರ ತಂದಿಟ್ಟುಕೊಂಡು ಕೂಡ ಅಲ್ಲಿ ಗುಣ ಆಗಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಒಂದು ಸಮಯದಲ್ಲಿ ಏಡ್ಸ್ ಬಂತು, ಆಗ ಬಂಗಾರದ ಮೇಲೆ ಆಸೆ ಇತ್ತಾ? ಇಲ್ಲವೇ ಇಲ್ಲ. ಕೊರೋನಾ ಬಂತು, ಬಂಗಾರ ದುಡ್ಡನ್ನು ತಗೊಂಡೋಗಿ ರೋಡಲ್ಲಿ ಕೂಡ ಬಿಸಾಡಿದವರು ಇದ್ದಾರೆ ಹೊರದೇಶದಲ್ಲಿ. ಆಗ ಏನಾಯಿತು? ಅದು ಎಲ್ಲಿ ಹೋಯಿತು? ಏನಾಗಲು ಸಾಧ್ಯವಿಲ್ಲ. ಎಲ್ಲದಕ್ಕಿಂತಲೂ ದೇವರ ಆಶೀರ್ವಾದವೇ ಮುಖ್ಯ. ದೇವರನ್ನು ಹಿಂಬಾಲಿಸುವುದೇ ಮುಖ್ಯವಾಗಿದೆ. ಅದರ ಬೆಲೆಗೆ ಬೆಳ್ಳಿಯನ್ನು ತೂಗುವುದು ಅಸಖ್ಯ. ನೋಡಿ, ಬಂಗಾರ ಹೋಗಿ ಅದರ ಬೆಲೆಗೆ ಬೆಳ್ಳಿ ಆದರೂ ನಮಗೆ ಸಿಗ್ತದಾ ಅಂತೆಲ್ಲ ಖಂಡಿತವಾಗಿಯೂ ದೇವರ ಆಶೀರ್ವಾದಕ್ಕಿಂತ ಮಿಗಿಲಾಗಿದ್ದು ಯಾವುದೂ ಇಲ್ಲ. 10, ಓಪಿರ್ ದೇಶದ ಅಪರಂಜಿ ಅಮೂಲ್ಯ ಗೋಮೇದಕ್ಕಿಂತ ಇಂದ್ರನೀಲ
ಇವುಗಳ ಪ್ರಮಾಣದಿಂದ ಜ್ಞಾನದ ಬೆಲೆ ಇಷ್ಟೆಂದು ಗೊತ್ತು ಮಾಡುವುದಕ್ಕಾಗದು. ನೋಡಿ, ಇದಕ್ಕೆ ಹೇಳಿದ್ದು ದೇವರ ಒಂದು ಜ್ಞಾನ. ಭೂಮಿ ಏನು ಹೇಳ್ತು, ಸಾಗರವು ನನ್ನ ಕೈಲಿಲ್ಲ, ಸಮುದ್ರವು ನನ್ನ ಹತ್ತಿರ ಇಲ್ಲ. ಆಗ ವಿಶೇಷವಾದ ಜ್ಞಾನದಿಂದ ಭೂಮಿ ಮಾತಾಡಿದೆ. ಅದೇ ರೀತಿ ದೇವರ ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದಿಲ್ಲ. ಎಷ್ಟೇ ಕೋಟಿ ಹಣ, ಆಸ್ತಿ ಪಾಸ್ತಿ, ಬಂಗಾರ ಏನೇ ಇದ್ರು, ಎಂಥದೇ ಇದ್ರು, ಇವತ್ತು ಒಬ್ಬೊಬ್ಬರಿಗೆ ಅಡುಗೆ ಇದೆ, ಆಮೇಲೆ ಇವತ್ತು ಫ್ಲೈಟ್ಗಳೇ ಓಡ್ತಾ ಇವೆ ಸ್ವಂತದ್ದು. ಹಾಗಿದ್ರು ಕೂಡ ಇವತ್ತು ಸರಿಯಾದ ಜ್ಞಾನ ಇಲ್ಲದ ಹೋದ್ರೆ ಕಡೆಗೆ ಅವರ ಆತ್ಮಗಳು ಎಲ್ಲಿ ಹೋಗ್ತವೆ? ಎಷ್ಟೆಷ್ಟೋ ದೊಡ್ಡ ಐಶ್ವರ್ಯವಂತರು, ಕೋಟೀಶ್ವರರು ಭೂಲೋಕದಲ್ಲಿದ್ದಾರೆ, ಏನೇನೋ ಆದವರಿದ್ದಾರೆ. ಆದ್ರೆ ಕಡೆಗೆ ಏನಾಗ್ತಾರೆ? ಬಹಳ ದೇವರ ತೀರ್ಪಿಗೆ ಗುರಿಯಾಗಬೇಕಾಗ್ತದೆ. ಹಾಗೆ ದೇವರ ಒಂದು ಜ್ಞಾನಕ್ಕೆ ಮಿಗಿಲಾದದ್ದು ಯಾವುದೂ ಇಲ್ಲ. ದೇವರ ಒಂದು ಆಶೀರ್ವಾದ ಜ್ಞಾನ ಇದ್ದರೆ ಅವರಿಗೆ ಯಾವುದು ಬೇಕಾಗಿಲ್ಲ. ಅದು ಅವರಿಗೆ ಶಾಂತಿ ಸಮಾಧಾನ ಕೊಡುವಂಥದ್ದು. ಮುಖ್ಯವಾಗಿ ನಾವು ದೇವರಿಂದ ಶಾಂತಿ ಸಮಾಧಾನ ಜ್ಞಾನಕ್ಕಾಗಿ ನಾವು ಏನು ಮಾಡಬೇಕು? ದೇವರಲ್ಲಿ ಬೇಡಿಕೊಳ್ಳಬೇಕು. ನಮಗೆ ಶಾಂತಿ ಸಮಾಧಾನ ಆರೋಗ್ಯ ಇಲ್ಲ ಇದ್ದರೆ ಯಾವುದಿದ್ದು ಏನೂ ಪ್ರಯೋಜನವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 17ನೇ ವಚನ. ಹೊನ್ನಾಗಲಿ ಗಾಜಾಗಲಿ ಅದಕ್ಕೆ ಸಮವಾದೀತೆ, ಚಿನ್ನದ ಆಭರಣಗಳನ್ನು ಅದಕ್ಕೆ ಬದಲು ಕೊಡುವುದು ಸಾಧ್ಯವೋ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವುದು ಕೂಡ ಇತ್ತು, ಹೊನ್ನ, ವಜ್ರ, ವೈಡೂರ್ಯ, ಚಿನ್ನದ ಆಭರಣಗಳು ಯಾವುದೇ ಇದ್ರೂ ದೇವರ ಜ್ಞಾನಕ್ಕೆ ಕೊಟ್ಟು ತಗೊಳ್ಳೋಕ್ಕೆ ಸಾಧ್ಯವಿದೆಯೋ? ಇಲ್ಲ. ದೇವರ ಜ್ಞಾನಕ್ಕೆ ಮಿಗಿಲಾದದ್ದು ಯಾವುದು ಇಲ್ಲ. ದೇವರ ಆಶೀರ್ವಾದಕ್ಕಿಂತ ಮಿಗಿಲಾದದ್ದು ಯಾವುದಿಲ್ಲ. ಆಗಲೇ ಹೇಳಿದಾಗೆ ನೋಡಿ, ಏಡ್ಸು, ಕೊರೋನಾಗಳು ಬಂತು, ಬೆಟ್ಟ ಗುಡ್ಡಗಳು ಜರಿದು ಹೋಗ್ತಿದೆ, ಸುನಾಮಿ ಬಡಿದು ಹೋಗ್ತಿದೆ, ಚಂಡಮಾರುತ ಬರ್ತದೆ, ಬಿರುಗಾಳಿ ಬರ್ತದೆ, ಎಲ್ಲೆಲ್ಲಿಯೋ ಹೋದವರು ಏನೇನಾಗಿ ಬರ್ತದೆ, ಬೆಂಕಿಯಲ್ಲಿ ಸುಟ್ಟು ಹೋಗ್ತಾರೆ ನಾನಾ ರೀತಿಯಲ್ಲಿ. ಆಗ ಇವರ ಜ್ಞಾನ ಇವರ ಈ ಆಭರಣ ಆಸ್ತಿ ಪಾಸ್ತಿಗಳು ಎಲ್ಲಿ ಹೋಯಿತು? ಏನು ಮಾಡಲಿಕ್ಕೆ ಸಾಧ್ಯ? ಅಯ್ಯೋ, ಕಷ್ಟದಿಂದ ಬಿಡುಗಡೆ ಆದರೆ ಸಾಕಪ್ಪ ಅಂತ ಹೇಳ್ತಾರೆ. ಆಗ ಬೇಕಾಗಿದ್ದು ಯಾವುದು? ದೇವರಿಗೆ ವಿರುದ್ಧವಾಗಿ ನಡೆದುದರಿಂದ ಆ ದೇವರನ್ನು ಸ್ವೀಕರಿಸಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕಾದ್ರೆ ನಮ್ಮಲ್ಲಿ ಯಾವುದು ಬೇಕು? ಜ್ಞಾನ. ಅದು ಕೂಡ ದೇವರಿಂದಲೇ. ದೇವರ ಪ್ರೀತಿ ಇಲ್ಲ ಇದ್ರೆ ಜ್ಞಾನ ಬರಲು ಸಾಧ್ಯವಿಲ್ಲ. ಅಂಥವ್ರು ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಯೋಬನು 3 ಮಂದಿ ವಿರೋಧಿಗಳಿಗೆ ಹೇಳಿದ ಮಾತು ಇದುವೇ. ದೇವರ ನಂಬಿಕೆ ಸ್ತೋತ್ರ. ಇದನ್ನು ಕೂಡ ನಮ್ಮ ಕಣ್ಣಲ್ಲಿ ಕಾಣಬಹುದು. ಎಷ್ಟೇ ದೇವರ ಒಬ್ಬೊಬ್ಬರ ಜೀವಿತದಲ್ಲಿ ನಾನಾ ರೀತಿ, ಅವರ ಜೀವಿತದಲ್ಲಿ ಅವರ ಮಕ್ಕಳ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿ ನಡೆಸ್ತಾ ಹೋದ್ರು. ದೇವರನ್ನು ತಿಳಿದ್ರು ಅವರಿಗೆ ತಿಳಿಸಿದ್ರು ಎಲ್ಲರಿಗೂ ತಿಳ್ಕೊಂಡು ಪ್ರಾಪಂಚಿಕ ಕಡೆಗೆ ಅವನು ಬಲಾಢ್ಯ, ಇವನು ಬಲಾಢ್ಯ, ಆ MP, ಈ MP, ಆ MLA, ಆ ಅಧ್ಯಕ್ಷ, ಆ ಲೀಡ್ರು, ಇವನಿಂಥವನು ತಿಳ್ಕೊಂಡು ದೇವರನ್ನು ಬಿಟ್ಟು ದೂರ ಹೋದಾಗ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು, ತಿನ್ನಕ್ಕಿಲ್ಲದೆ, ಹಾಕ್ಲಿಕ್ಕೆ ಬಟ್ಟೆ ಇಲ್ಲದೆ ಭಿಕ್ಷೆ ಬೇಡಿ ತಿನ್ನುವಂಥ ಪರಿಸ್ಥಿತಿ ಕೂಡ ಇವತ್ತು ಬಂದಿದ್ದಾರೆ. ಕಾರಣ ದೇವರು ಇವರಿಗೆ ಕೊಟ್ಟ ಜ್ಞಾನವನ್ನ ಬಿಟ್ಟು ಇವತ್ತು ಲೋಕದ ಜ್ಞಾನದ ಹಿಂದೆ ಓಡಿದರಿಂದ ಈ ರೀತಿಯವರಿಗೆ ಬಂದು ಹೋಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕರಿಗೆ ನಾನಾ ರೀತಿ ಶಿಕ್ಷೆಗೆ ಅದಕ್ಕೆ ಕಾರಣ ದೇವರಲ್ಲ, ಅವರೇ ಶಿಕ್ಷೆಯನ್ನ ಬರಮಾಡಿಕೊಂಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. 18ನೇ ವಚನ. ಜ್ಞಾನವಿರುವಲ್ಲಿ ಹವಳವು ಸ್ಫಟಿಕವು ನೆನಪಿಗೆ ಬರುವುದಿಲ್ಲ. ಮುತ್ತುಗಳನ್ನು ಸಂಪಾದಿಸುವುದಕ್ಕಿಂತಲೂ ಜ್ಞಾನವನ್ನು ಸಂಪಾದಿಸುವುದು ಎಷ್ಟೋ ಕಷ್ಟ. ನೋಡಿ, ಇಲ್ಲಿ ಹೇಳಿದ್ದು ಸರಿಯಾಗಿ. ದೇವರ ಬಗ್ಗೆ ಜ್ಞಾನ ಇದ್ದರೆ ದೇವರು ಯಾರನ್ನ ಜ್ಞಾನ ಕೊಟ್ಟು ನಡೆಸ್ತಾರೋ ಅವರು ಯಾವುದೇ ಬೆಳ್ಳಿ ಬಂಗಾರ ಆಸ್ತಿ ಪಾಸ್ತಿ ಮೇಲೆ, ಬಟ್ಟೆ ಮೇಲೆ, ಈ ಲೋಕದ ಅಲಂಕಾರದ ಮೇಲೆ ಅವರು ಆಸೆ ಪಡುವುದಿಲ್ಲ. ನನಗೆ ದೇವರು ಕೊಟ್ಟಿದ್ದು ಸಾಕಪ್ಪ ಅಂತೇಳಿ ದೇವರ ಮಾರ್ಗದಲ್ಲೇ ನಡೆಯುತ್ತಾರೆ. ದೇವರ ಹೆಸರನ್ನು ಹೇಳಿಕೊಂಡು ದಾನ ಧರ್ಮ ಮಾಡಿ ಶಾಂತಿ ಸಮಾಧಾನವನ್ನು ಹೇಳಿ ಅಯ್ಯೋ ನನಗೆ ಬೇಡಪ್ಪ, ನನಗೆ ದೇವರು ಕೊಟ್ಟ ಸಾಕು, ನನಗೆ ಅದು ಬೇಡ ಇದು ಬೇಡ ಅಂತೇಳಿ ನಡೀತಾ ಇರ್ತಾರೆ. ಮುತ್ತುಗಳನ್ನು ಸಂಪಾದಿಸೋಕ್ಕಿಂತಲೂ ಜ್ಞಾನವನ್ನು ಸಂಪಾದಿಸುವುದು ಎಷ್ಟೋ ಕಷ್ಟ. ಅದೇ ಆಗಲೇ ಹೇಳಿದಾಗ ಎಷ್ಟೋ ಕೋಟಿ ಬಂಗಾರ ಅದು ಇದು ಏನೇ ಇದ್ರೂ ಕೂಡ ಜ್ಞಾನ ಇಲ್ಲದ ಹೋದ್ರೆ ಏನು ಪ್ರಯೋಜನವಾಯಿತು? ಜ್ಞಾನ ಇಲ್ಲದವನು ಹುಚ್ಚ. ಹಾಗೆ ಎಷ್ಟೋ ಇದ್ದು ಹುಚ್ಚನಾಗಿದ್ದಾರೆ, ಆಸ್ಪತ್ರೆಗೆ ಬೀಳ್ತಾರೆ, ಲಕ್ಷ ತಗೊಂಡಿಗೆ ಆಸ್ಪತ್ರೆಗೆ ಹಾಕ್ತಾರೆ.
ಬರ್ತಾರೆ, ಏನೇನೋ ಪರಿಸ್ಥಿತಿಗಳು ಬರ್ತವೆ. ದೇವರನ್ನು ಬಿಟ್ಟು ಹೋದುದರಿಂದ ನಾನಾ ರೀತಿ ಕಷ್ಟಗಳು ಬಂದಾಗ ಅಯ್ಯೋ ದೇವರೇ 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 ಅಂತ ಹೇಳ್ತಾರೆ. ಆ ಕಷ್ಟಗಳು ಬರದಿರುವ ಸಮಯದಲ್ಲಿ ಬರೀ ಆಸ್ತಿ ಪಾಸ್ತಿಯನ್ನು ನೆಚ್ಚಿಕೊಂಡಿದ್ದಾರೆ. ನನ್ನ ಯಾರು ಏನು ಮಾಡೋಕ್ಕಾಗೋದಿಲ್ಲ, ನನಗೆ ಅಷ್ಟಿದೆ ಇಷ್ಟಿದೆ, ಅವನ ಏನು ಮಾಡೋಕ್ಕಾಗೋದಿಲ್ಲಪ್ಪ ಅಂತ ಒಬ್ಬೊಬ್ರು ಹೇಳ್ತಾರೆ. ದೇವ್ರನ್ನ ಅರಿತವರು ಕೂಡ ಅಯ್ಯೋ ಅದೆಲ್ಲ ಹೇಳೋದು ಸುಮ್ಮನೆಪ್ಪ, ನೀವು ಸುಮ್ಮನೆ ಇರೋ, ಅವರು ಸಂಪಾದನೆ ಮಾಡಿ ಕೋಟಿ ಕೋಟಿ ಮಾಡಿಟ್ಟಿದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಒಂದು ಮಾತನ್ನೇ ಹೇಳಿದ್ರೆ, ನೀ ಲೋಕ ಇಡೀ ಸಂಪಾದನೆ ಮಾಡೋದಿನ ಆತ್ಮ ನಷ್ಟಪಟ್ಟು ಹೋಗ್ತದೆ, ನರಕಕ್ಕೆ ಹೋಗ್ತದೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೀವು ನಿಜವಾಗ್ಲೂ ದೇವರಿಂದ ಜ್ಞಾನ ಪಡೆದವರು, ದೇವರು ಯಾರಿಗೆ ಜ್ಞಾನವನ್ನು ಕೊಟ್ಟಿದ್ದಾರೋ ಅವರು ಈ ಲೋಕದ ಐಶ್ವರ್ಯ ಅಲಂಕಾರಗಳಿಗಾಗಿ ಗಂಡಾಗಲಿ ಹೆಣ್ಣಾಗಲಿ ಮಕ್ಕಳನ್ನು ಕೂಡ ಅಂಥವ್ರು ನಡೆಸುವುದೇ ಇಲ್ಲ. ಆಗಲಿ ದೇವರವರಿಗೆ ಜ್ಞಾನವನ್ನು ಕೊಡಲಿಲ್ಲ. ಅವರ ಜ್ಞಾನ ಎಲ್ಲಿದೆ? ಸೈತಾನ್ನ ಕಡೆಗಿದೆ, ಲೋಕದ ಕಡೆಗಿದೆ. ಅದಕ್ಕೆ ಸೈತಾನ ಯೇಸುಸ್ವಾಮಿ ಕೂಡ ಹೇಳಿದ್ದು, ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ನೀನು ಇದೆಲ್ಲವೂ ನನ್ನದೇ, ನೀನು ನನ್ನ ಕಾಲಿಗೆ ಬಿದ್ದು ನಿನಗೆ ಎಲ್ಲವನ್ನ ಕೊಡ್ತೇನೆ ಅಂತ. ಆದರೆ ಯೇಸುಸ್ವಾಮಿ ಒಂದು ಮಾತನ್ನು ಏನು ಹೇಳಿದರು? ನೀನು ನಿನ್ನ ದೇವರನ್ನು ಮಾತ್ರ ಆರಾಧಿಸಬೇಕೆಂಬುದಾಗಿ ಬರೆದಿದೆ ಎಂಬುದಾಗಿದೆ. ನಮಗೆ ಸ್ತೋತ್ರ. ಇದು ಕೂಡ ನಮ್ಮ ಜೀವಿತಕ್ಕೆ ಇದರಲ್ಲಿ ನಾವು ತಿಳ್ಕೊಳ್ಬೇಕು. ವಿಶೇಷವಾಗಿ ದೇವರು ಯಾರಿಗೆ ಜ್ಞಾನವನ್ನು ಕೊಟ್ಟು ನಡೆಸ್ತಾ ಇದ್ದಾರೋ, ಯಾರನ್ನ ಆದುಕೊಂಡಿದ್ದಾರೋ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಈಗ ನನ್ನ ಸಹೋದರ ಸಹೋದರಿಯರೇ, ಇವತ್ತು 2026 ಇಸವಿ ಫೆಬ್ರವರಿ ತಿಂಗಳ 28ನೇ ತಾರೀಕು. ದೇವರು ಮೊಟ್ಟ ಮೊದಲು 1995ನೇ ಇಸವಿಯಲ್ಲಿ ನನಗೆ ದರ್ಶನವನ್ನು ಕೊಟ್ಟು, ದೇವರು ಯಾರೆಂಬುದೇ ಗೊತ್ತಿಲ್ಲ, ಚಿಕ್ಕದಾಗಿನಿಂದಲೂ ದೇವರು ನನ್ನೊಂದಿಗಿದ್ದು ನನ್ನ ನಡೆಸ್ತಾ ಬಂದಿದ್ದಾರೆ. 16ನೇ ವರ್ಷದಲ್ಲಿ ಮೊದಲು ದೇವರ ವಾಕ್ಯವು ನನ್ನ ಕೈ ಸೇರಿತು. ಅಲ್ಲಿಂದ ಬಹಳ ವರ್ಷ ಬಿಟ್ಟು ಹೋಯಿತು, ಒಂದು 24 ವರ್ಷ ಗೊತ್ತೇ ಇರಲಿಲ್ಲ. ಆದರೂ ದೇವರು ನನ್ನನ್ನು ನಡೆಸ್ತಾ ಬಂದರು. ನನಗೆ ಯಾರ್ಯಾರು ವಿರೋಧಿಗಳಾಗಿದ್ದಾರೋ, ಯಾರ್ಯಾರು ಶಿಕ್ಷೆ ಕೊಟ್ಟರೋ ಅವರಿಗೆಲ್ಲ ತಕ್ಕಾದ ಶಿಕ್ಷೆ ಬಂದು ಹೋಗಿದೆ. ಆಮೇಲೆ ದೇವರ ಗ್ರಂಥಗಳನ್ನು ಓದಿ ತಿಳಿಯುತ್ತಾ ಬಂದಾಗ ಪ್ರತಿಯೊಂದು ವಿಷಯ ಅರ್ಥ ಆಗ್ತಾ ಇತ್ತು, ಅರ್ಥವಾಗಿದೆ. ದೇವರು ಮೊದಲೇ ನನ್ನೊಂದಿಗಿದ್ದಾರೆ, ನನ್ನನ್ನು ನಡೆಸ್ತಾ ಬಂದಿದ್ದಾರೆ ಎಂಬುದಾಗಿ. ಅದರಲ್ಲಿ 40ನೇ ವರ್ಷದಲ್ಲಿ 1995ನೇ ಇಸವಿಯಲ್ಲಿ ಕೇರಳದಲ್ಲಿ ಅದು ಅಕ್ಟೋಬರ್ ತಿಂಗಳು ಆ ತಾರೀಕು ಯೋಚನೆ ಇಲ್ಲ, ಮೊಟ್ಟ ಮೊದಲು ದೇವರ ದರ್ಶನವಾಯಿತು. ಅಲ್ಲಿಂದ ನನ್ನ ನಡೆಸ್ತಾ ಬಂದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಬಂದು ಸಂಪೂರ್ಣ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದ್ರೆ ಮತ್ತು ಸ್ವಲ್ಪ ಸಮಯ ಹಿಡಿಯಿತು. ಅಪೊಸ್ತಲನಾದ ಪೌಲರು ರೋಮಪುರದವರಿಗೆ ಬರೆದ ಪತ್ರ 7ನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ ಒಂದೊಂದು ಸಲ ನನ್ನ ಮನಸ್ಸು ಕೂಡ ಪಾಪದ ಕಡೆಗೆ ಸೆಳೀತಿತ್ತು ಹಿಂದಿನ ಜೀವಿತಕ್ಕೆ. ಅದನ್ನು ಓದಿ ಆಗ ನನಗೂ ಕೂಡ ಅರ್ಥ ಆಗ್ತಾ ಇತ್ತು. ಪ್ರಾರ್ಥಿಸಿದಾಗ ದೇವರು ಬಿಡುಗಡೆ ಮಾಡ್ತಲೇ ಬಂದರು. ಆಮೇಲೆ ದೇವರು ದೊಡ್ಡ ಸಾಕ್ಷಿಯನ್ನಾಗಿ ಉಪದೇಶಕನನ್ನಾಗಿ ನನ್ನ ಹಂತ ಹಂತವಾಗಿ ಬೆಳೆಸ್ತಾ ಬಂದರು. ಸರಿಯಾಗಿ ಗ್ರಂಥಗಳನ್ನ ಆಗಾಗ ಓದಿ ಸಂಪೂರ್ಣ ತಿಳಿದುಕೊಳ್ಳುವಂತೆ ಮಾಡಿದ್ರು. ಇದು ಈಗ ನನ್ನ ಈ 31ನೇ ವರ್ಷದ ಜೀವಿತದಲ್ಲಿ ದೇವರೊಂದಿಗೆ ಜೀವಿಸುವ ಸಮಯದಲ್ಲಿ ಇದು 8ನೇ ಸಲವಾಗಿದೆ ಬೈಬಲ್ ಸಂಪೂರ್ಣವಾಗಿ ಈಗ ತಿಳಿದುಕೊಳ್ಳುವಂಥದ್ದು. 8ನೇ ಸಲ ಈಗ ಯೋಬನ ಪುಸ್ತಕಕ್ಕೆ ಈಗ ನಾವು ಏನಾಗಿದ್ದೇವೆ, ಬಂದು ತಲುಪಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಅಲ್ಲಿಂದ ಒಂದು ಯೋಚನೆ ಬಂತು, ಅಯ್ಯೋ ಎಲ್ಲರೂ ದೇವರ ವಾಕ್ಯವನ್ನು ಸಾರ್ತಾ ಇದ್ದಾರಲ್ಲ, ನಾನು ಕೂಡ ಸತ್ಯ ಸುವಾರ್ತೆಯನ್ನು ಸರಿಯಾಗಿ ಸಾರಬೇಕಲ್ಲಪ್ಪ, ದೇವರ ವಿಷಯವನ್ನು ಹೇಳಬೇಕಲ್ಲಪ್ಪ ಅಂಥೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಬಂದೆ, ಏನು ಮಾಡಬೇಕು ಅಂತೇಳಿ. ಹಾಗೆ ಅದಕ್ಕೂ ಕೂಡ ದೇವರು ಉತ್ತರವನ್ನು ಕೊಟ್ಟರು. ಅದಕ್ಕೆ ಬೇಕಾದಂಥ ಈ ಟಚ್ ಮೊಬೈಲ್ ವಿಷಯವನ್ನು ನನಗೆ ಗೊತ್ತಿರಲಿಲ್ಲ. ಒಂದು ಕೀಪ್ಯಾಡ್ ಸಣ್ಣ ಮೊಬೈಲ್ ಮಾತ್ರ ನನ್ನ ಹತ್ರ ಇತ್ತು. ನನ್ನ ಮಗನೇ ವಿರೋಧಿಯಾಗಿದ್ದರೂ ಕೂಡ ಮಗನಿಗೆ ಕಡೆಗೆ ಏನು ಮಾಡ್ದ, ಯಾರ ಹತ್ರನೋ ನಂಬರ್ ತಗೊಂಡು ಫೋನ್ ಮಾಡಿ ಕರೆದ. ಮೊಟ್ಟ ಮೊದಲೊಂದು ಟಚ್ ಮೊಬೈಲನ್ನು ಮಗನ ಮೂಲಕ ದೇವರು ಕೊಡಿಸಿದ್ರು. ಅದರಲ್ಲಿ ಯೂಟ್ಯೂಬ್ ವಿಷಯ ಕೂಡ ನನಗೆ ಗೊತ್ತಿರಲಿಲ್ಲ. ನಾನೀಗ ವಾಸ ಇರುವ ಮನೆಯ ಯಜಮಾನನ ಒಂದು ಮಗಳ ಮುಖಾಂತರ, 2ನೇ ಮಗಳ ಮುಖಾಂತರ ಆ ಮಗಳೇ ಒಂದು ಸಲ ಹೇಳಿದ್ಲು, ಬ್ರದರ್ ಖಂಡಿತವಾಗಿ ನೀವು ಯೂಟ್ಯೂಬ್ ಮೆಸೇಜ್ ಕೊಡ್ಬೋದಲ್ಲ, ಅನೇಕರಿಗೆ ಸತ್ಯ ಗೊತ್ತಾಗ್ತದಲ್ಲ, ಬಹಳ ಜನ ಇವತ್ತು ಪಾಸ್ಟ್ಗಳು ಅಂತ ಹೇಳಿಕೊಂಡು ಜನರನ್ನೆಲ್ಲ ವಂಚನೆ ಮಾಡ್ತಾ ಇದ್ದಾರಲ್ಲ ಅಂತೇಳಿ, ಹಾಗೆ ಇದರಲ್ಲಿ ಮಾಡ್ಬೋದಾ ಅಂತ ಕೇಳಿದಾಗ ಅಲ್ಲಿಂದ ಇದರಲ್ಲಿ ಒಂದು ಸಲ ಮೊಬೈಲ್ ಈ ಸಹೋದರಿ ಆಯಿತು ಮಾಡ್ಬೋದು ಅಂತ ಹೇಳಿದರು.
ಆಮೇಲೆ ಇದನ್ನು ಮೊಬೈಲ್ ಶಾಪಿಗೆ ತಗೊಂಡೋಗಿ ನಾನು ಪರೀಕ್ಷೆ ಮಾಡಿದಾಗ ಇಲ್ಲ ಅಂತ ಒಂದು ಕೆಪಾಸಿಟಿ ನಿಮ್ಮ ಮೊಬೈಲಲ್ಲಿ ಇಲ್ಲ, ಮೊಬೈಲ್ ಬೇರೆ ಆಗಬೇಕು ಅಂತ ಹೇಳಿದರು. ಆಗ ಈ ಸಹೋದರಿ ಕೊಡಿ ಬ್ರದರ್ ಅಂತ ಕೇಳಿ ಅದೇ ಮೊಬೈಲಲ್ಲಿ ಯೂಟ್ಯೂಬ್ ಸಂದೇಶವನ್ನು ಕೊಡುವ ಹಾಗೆ ಎಲ್ಲವನ್ನ ತಯಾರು ಮಾಡಿದಳು. ದೇವರ ನಮಗೆ ಸ್ತೋತ್ರ. ದೇವರು ಆ ಸಹೋದರಿಯ ಮುಖಾಂತರ ಇವತ್ತು ಆ ಮಗಳ ಮುಖಾಂತರ 2024 ಇಸವಿ ಮಾರ್ಚ್ 1ರಿಂದ ಇಲ್ಲಿಯವರೆಗೆ, ಹೀಗಂದರೆ 2 ವರ್ಷ ಅಂದರೆ 730 ದಿವಸ ಇವತ್ತು ಯೂಟ್ಯೂಬ್ ಮೂಲಕ ದೇವರ ಸತ್ಯ ಸುವಾರ್ತೆಯನ್ನು ಸಾರುವ ಹಾಗೆ ಆಯಿತು. ದೇವರು ನನ್ನ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳನ್ನು, ಆಮೇಲೆ ಅನೇಕ ವಿಷಯಗಳು, ಸಾಕ್ಷಿಗಳು ಹಾಗೂ ಈ ಕಳೆದ ಜೂನ್ 1ರಿಂದ ಇಲ್ಲಿಯವರೆಗೆ ಆದಿಕಾಂಡದಿಂದಲೇ ಒಂದು ಕಡೆಯಿಂದ ಬೈಬಲ್ ಒಂದು ವಿಷಯವನ್ನು ಸಾರುತ್ತಾ ಬರುವಾಗಿಯೂ, ಸತ್ಯವನ್ನು ಹೇಳುತ್ತಾ ಬರುವಾಗಿಯೂ ದೇವರು ಆಶೀರ್ವಾದ ಮಾಡಿದ್ದಾರೆ. ಸಂಪೂರ್ಣ 2024 ಇಸವಿ ಮಾರ್ಚ್ 1ರಿಂದ ಇಲ್ಲಿಯವರೆಗೆ ಅಂದರೆ 2 ವರ್ಷ ಒಂದು ದಿವಸ ಕೂಡ ಯಾವುದೇ ತೊಂದರೆಯಾಗಿಲ್ಲ. ಬರ್ತಾ ಮೊದಲು ಬರೀ 16 ನಿಮಿಷ 17 ನಿಮಿಷ ಒಂದೊಂದು ಸಂದೇಶವನ್ನು ಕೊಡ್ತಾ ಇದ್ದೆ. ಆಮೇಲೆ ಬರ್ತಾ ಇದು ಬಹಳ ಸಮಯ ಹಿಡಿಯುತ್ತದೆ ಅಂತೇಳಿ ಅದಕ್ಕೂ ಆಮೇಲೆ ಒಂದು ಸಹೋದರನ ಮುಖಾಂತರ 2 ಸಂದೇಶವನ್ನು ಅದನ್ನು ಜಾಯಿಂಟ್ ಮಾಡಿ ಸಂದೇಶ ಕೊಡುವ ಹಾಗೆ ಕೂಡ ದೇವರ ಆಶೀರ್ವಾದ ಮಾಡಿದ್ರು. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಒಂದು ಸಹೋದರನ ಮುಖಾಂತರ ಇವತ್ತು ನನ್ನ ಈ ಒಂದು ವಾಯ್ಸ್ ರೆಕಾರ್ಡನ್ನು ಸಹೋದರನಿಗೆ ಕಳಿಸೋದು, ಆ ಸಹೋದರ ಏನು ಮಾಡ್ತಾರೆ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಹಾಗೆ 2 ವರ್ಷ ಅಂದರೆ 730 ದಿವಸ ಒಂದು ದಿವಸವು ತಪ್ಪದ ಹಾಗೆ ದೇವರು ಆಶೀರ್ವಾದ ಮಾಡಿದ್ರು. ದೇವರ ನಮಗೆ ಸ್ತೋತ್ರ. ಇದರ ಮಧ್ಯೆ ಬಹಳ ಅನಾರೋಗ್ಯ ಕೂಡ ಬಂತು, ಅದರಲ್ಲಿಯೂ ಕೂಡ ಒಂದು ದಿವಸವು ತಪ್ಪದ ಹಾಗೆ ದೇವರು ಆಶೀರ್ವಾದ ಮಾಡಿದ್ರು. ಹಾಗೆ ಇನ್ನು ಮುಂದೆಗೂ ಕೂಡ ನನಗೆ ದೇವರೊಂದು ಜ್ಞಾನ ಕೊಟ್ಟಷ್ಟು ದಿವಸ ಆರೋಗ್ಯ, ಶಾಂತಿ, ಸಮಾಧಾನವನ್ನು ಕೊಟ್ಟು ಕೊನೆಯ ಉಸಿರು ಎಳೆಯುವ ತನಕ ಈ ಸತ್ಯ ಸುವಾರ್ತೆಯನ್ನೇ ಸಾರುತ್ತಾ ಈ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಬೇಕಪ್ಪ, ದೇವರೇ ಆಶೀರ್ವದಿಸೆಂದು ದೇವರಲ್ಲಿ ಬೇಡಿಕೊಂಡಿದ್ದೇನೆ. ಅದೇ ರೀತಿ ನೀವು ಕೂಡ ನನಗೆ ಆಗಿ ಬೇಡಿಕೊಳ್ಳಿರಿ, ಸತ್ಯವನ್ನು ಕಂಡುಕೊಳ್ಳಿರಿ, ಸತ್ಯದ ಹಿಂದೆ ಹೋಗಿರಿ, ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವ. ಹಾಗೂ ಏನೂ ಅರಿಯದಂಥ ಪಾಪಿಯಾದ ನನ್ನ ಇಂದಿನ ಜೀವಿತವನ್ನು ಬಹಳ ಲೋಕದ ವಿಷಯ, ಸೈತಾನ್ನ ಜೀವಿತದಲ್ಲಿ ವಿಗ್ರಹಾಧನೆ, ಮಾಟ, ಮಾಯ, ಮಂತ್ರ, ಹೊಡೆದಾಟ, ಬಡದಾಟಗಳು ಏನೂ ಇಲ್ಲದ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ 31 ವರ್ಷ ಆಗಬೇಕಾಗಿತ್ತು. ದೇವರು ಆದ ಇವತ್ತು ನನ್ನ ಅಲ್ಲಿಂದ ಎಬ್ಬಿಸಿ ನಿಲ್ಲಿಸಿ ನನ್ನ ಹಿರಿಯರ ಮೂಲಕವೂ ನನ್ನ ಮೂಲಕವೂ ಬಂದು ಹೋದ ಅಪರಾಧಗಳಿಂದ ಮೇಲೆ ಎತ್ತಿ, ಮರಣದ ಪಾಶದಿಂದ ಮೇಲೆ ಎತ್ತಿ, ಶತ್ರುಗಳ ಕೈಯಿಂದ ಮೇಲೆ ನನ್ನನ್ನು ಬಿಡಿಸಿ ಇವತ್ತು ದೇವರ ಸಾಕ್ಷಿಯನ್ನಾಗಿ ಉಪದೇಶನನ್ನಾಗಿ ಮಾರ್ಪಡಿಸಿದ್ದಾರೆ. ಪಾಪಿಯಾದ ನನ್ನ ಮೇಲೆ ಸರ್ವ ಸೃಷ್ಟಿಕರ್ತನಾದಂಥ ದೇವರೊಂದರೆ ಯೇಸು ದೇವರು ಅಂದರೆ ಪರಮಾತ್ಮ ಭಗವಂತನು ನನ್ನ ಮೇಲೆ ಇಟ್ಟಿರುವ ಪ್ರೀತಿಗಾಗಿ ಅವರಿಗೆ ಸ್ತೋತ್ರ ಸ್ವಾಮಿ. ದೇವರ ನಮಗೆ ಸ್ತೋತ್ರವಾಗಲಿ. ಆದ್ದರಿಂದ ದೇವರನ್ನು ಅರಿತುಕೊಂಡ ಮೇಲೆ ಯೋಬನ ಹಾಗೆ ನಾನಾ ರೀತಿಯಲ್ಲಿ ಒಂದು ಶೋಧನೆ ಬರ್ಬೋದು, ಪ್ರಕೃತಿ ನಿಯಮ ಬರಬಹುದು, ಕಷ್ಟ, ಸಂಕಟ, ದುಃಖಗಳು. ನಾವು ಈ ಲೋಕದಲ್ಲಿ ಜೀವಿಸುವಾಗ ಪ್ರಕೃತಿ ನಿಯಮಕ್ಕೆ ತಲೆ ಬಾಗಲೇಬೇಕಾಗ್ತದೆ. ಆದರೂ ದೇವರು ಆದುಕೊಂಡವರನ್ನು ಖಂಡಿತವಾಗಿ ದೇವರು ಬಿಡುವುದಿಲ್ಲ. ಕೀರ್ತನೆ 91ರಲ್ಲಿ ಓದುವಾಗ ಕೀರ್ತನೆ 91 ರಕ್ಷಣೆಯ ವಾಗ್ದಾನ, ನಿನ್ನ 10,000 ಹೆಣಗಳು ನಿನ್ನ ಬಳಗಡೆ ಬಿದ್ದರೂ ನಿನಗೆ ಏನು ಕೇಡು ತಟ್ಟದು, ದೂತರಿಗೆ ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಎತ್ತಿಕೊಳ್ಳುವುದಕ್ಕೆ ಅಪ್ಪಣೆ ಕೊಟ್ಟಿದ್ದೇನೆ ಎಂಬುದಾಗಿ ಕೂಡ ದೇವರು ಹೇಳಿದ್ದಾರೆ ಎಂಬುದಾಗಿ ದಾವೀದರಸರು ಕೂಡ ಅದನ್ನು ತಿಳಿಸಿದ್ದಾರೆ. ಅದೇ ಪ್ರಕಾರ ಎಲ್ಲವೂ ನನ್ನ ಜೀವಿತದಲ್ಲಿ ನೆರವೇರಿದೆ, ನೆರವೇರುತ್ತಲೇ ಇದೆ. ನನ್ನ ಪರವಾಗಿ ಪ್ರತಿಯೊಂದಿಗೆ ಇವತ್ತು ಕೂಡ ಯಾರಾದರೂ ವೈರಿಗಳು ಯೋಚನೆ ಮಾಡುವುದಾದರೆ, ಯೋಚನೆ ಮಾಡಿದರೆ ತಕ್ಕಾದವರಿಗೆ ಶಿಕ್ಷೆ ಕಣ್ಣಾರೆಗೆ ಕಾಣುವಾಗೆ ಕಿವಿಯರೆ ಕೇಳುವಾಗೆ ಆಗ್ತದೆ ಎಂಬುದಾಗಿ ಕೀರ್ತನೆ 112ರಲ್ಲಿ ಬರೆಯಲ್ಪಟ್ಟಿದೆ. ಅದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿದೆ. ಕಣ್ಣಾರೆ ಕಂಡಿದ್ದೇನೆ, ಕಿವಿಯರೆ ಕೇಳಿದ್ದೇನೆ, ನಡೆಯುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ಕೇಡು ಗಂಡನ ಸತ್ತು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ವಾಹನ ಅಪಘಾತದಲ್ಲಿ ಕೂಡ 2 ಸಲ
ನಾನು ಈ ಮರಣ ಹೊಂದಬೇಕಿತ್ತು, ಭೂಮಿಯ ಒಳಗಡೆ ಸೇರಬೇಕಿತ್ತು, ಆದರೂ ದೇವರು ನನ್ನ ಅಲ್ಲಿಂದ ರಕ್ಷಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕಾಗಿ ಕೂಡ ಪ್ರಾರ್ಥಿಸಿರಿ. ಇನ್ನು ಮುಂದಿನ ಜೀವಿತ ಕೊನೆಯ ಉಸಿರು ಎಳೆಯುವ ತನಕ ಸತ್ಯ ಸುವಾರ್ತೆಯನ್ನೇ ಸಾರುತ್ತಾ ಹೋಗಬೇಕು. ಯೆರೆಮೀಯನಿಗೆ ಹೇಳಿದ ಹಾಗೆ, ನಾನು ನಿನ್ನ ತಾಯಿ ಗರ್ಭದಿಂದಲೇ ಅಲ್ಲಿ ನಾನು ನಿನ್ನ ಆರಿಸಿಕೊಂಡಿದ್ದೇನೆ, ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ, ನೀನು ನಾನು ಹೇಳುವುದನ್ನು ನೀನು ನುಡಿಯಲೇಬೇಕು, ಹೋಗು ಅಂತ ಹೇಳಿದಲ್ಲಿ ಹೋಗಲೇಬೇಕು. ಈ ಒಂದು ಆಶೀರ್ವಾದವು ಕೂಡ ಇವತ್ತು ನನ್ನಲ್ಲಿ ನೆರವೇರ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದಕ್ಕಾಗಿ ಕೂಡ ನೀವು ಪ್ರಾರ್ಥಿಸಿರಿ. ನನ್ನ ಶಾಂತಿ, ಸಮಾಧಾನ, ಆರೋಗ್ಯಕ್ಕಾಗಿಯೂ ವಿಶೇಷವಾಗಿ 2 ವರ್ಷದಲ್ಲಿ ಎಂಥ ಅನಾರೋಗ್ಯ ಬಂದರೂ ಕೂಡ, ಕಷ್ಟ ಸಂಕಟ ದುಃಖ ಬಂದರೂ ಕೂಡ 730 ವರ್ಷ ಅಂದರೆ ಮಾರ್ಚ್ 24 2024 ಇಸವಿ ಮಾರ್ಚ್ 1ರಿಂದ ಇಲ್ಲಿಯವರೆಗೆ 2 ವರ್ಷ 730 ದಿವಸ ಒಂದು ದಿವಸವೂ ಕೂಡ ತೊಂದರೆ ಆಗದಾಗೆ ಯೂಟ್ಯೂಬಲ್ಲಿ ಸತ್ಯ ಸುವಾರ್ತೆಯನ್ನು ಸಾರಲು ದೇವರ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ತಕ್ಕಾದ ಮತ್ತೊಂದು ಮೊಬೈಲ್ ಕೂಡ ಸಿಕ್ಕುವ ಹಾಗೆ ಇತರರ ಕೈಯಲ್ಲಿ ಕೂಡ ದೇವರು ಆಶೀರ್ವಾದ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದಕ್ಕಾಗಿ ನೀವು ಪ್ರಾರ್ಥಿಸಿರಿ. ಇದೆಲ್ಲವೂ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಾಕಿನ ಯೋಬನ ವಿಷಯ ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದೀರಿ. ಅದು ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ. ಅವರಿಗೆ ವಿಶೇಷವಾದ ಜ್ಞಾನ, ಒಳ್ಳೆ ಬುದ್ಧಿ, ಜ್ಞಾನ, ತಿಳುವಳಿಕೆ, ಶಾಂತಿ, ಸಮಾಧಾನ ಕೊಟ್ಟು ಹೇರಳವಾಗಿ ಆಶೀರ್ವದಿಸಿರಿ ಸ್ವಾಮಿ. ಅವರ ಮೂಲಕ, ಅವರ ಹಿರಿಯರ ಮೂಲಕ ಏನಾದರೂ ತಪ್ಪುಗಳು ಬಂದು ಹೋಗಿದ್ದರೂ ಕೂಡ ಕ್ಷಮಿಸಿರಿ ದೇವ. ನಿಮಗೆ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹಿಲದ ಯಾರೋ ನಿಮ್ಮಿಂದ ಆಶೀರ್ವಾದ ಹೊಂದಲು ಸಾಧ್ಯವಿಲ್ಲ. ನಿಮ್ಮನ್ನು ಬಿಟ್ಟು ಏನು ಮಾಡಲಾಗದು. ಸರ್ವ ಸೃಷ್ಟಿಕರ್ತನದ ದೇವರು ನೀವೊಬ್ಬರೇ. ಒಂದೊಂದು ಗ್ರಂಥದಲ್ಲಿ ಒಂದೊಂದು ಅಥವಾ ನಾನಾ ಥರದ ಹೆಸರುಗಳಿವೆ, ಆದರೆ ಸೃಷ್ಟಿಕರ್ತನದ ದೇವರು ನೀವು ಒಬ್ಬರೇ. ಭೂಲೋಕದ ದೇವರುಗಳು ಖಂಡಿತವಾಗಿಯೂ ಅಲ್ಲ ಸ್ವಾಮಿ. ಅದು ನೀವು ಮಾಡಿದಂಥ, ಮಾಡುತ್ತಿರುವ, ಇನ್ನು ಮುಂದೆ ಮಾಡುವ ಎಲ್ಲ ಉಪಕಾರಗಳಿಗಾಗಿಯೂ ಕೃತಜ್ಞತಾ ವಂದನೆಗಳು ದೇವ. ಯಾರ್ಯಾರನ್ನು ಆಶೀರ್ವಾದ ಮಾಡಬೇಕೋ, ಯಾರ್ಯಾರಿಗೆ ನಿಮ್ಮ ಸತ್ಯ ಸುವಾರ್ತೆ ತಲುಪಬೇಕೋ ಅವರೆಲ್ಲವರನ್ನು ಹೇರಳವಾಗಿ ಆಶೀರ್ವದಿಸಿರಿ. ಯೆಹೋಶುವ ಕಾಲೇಬನ ಹಾಗೆ ಆಶೀರ್ವದಿಸಿರಿ. 1,44,000 ಮಂದಿಗೆ ಹೇಗೆ ನಿಮ್ಮಿಂದ ಮುದ್ರೆಯನ್ನು ಒತ್ತಿದ್ದರೋ ಅದೇ ರೀತಿ ನೀವು ಇಷ್ಟಪಟ್ಟವರಿಗೆ, ಸುವಾರ್ತೆಯನ್ನು ಕೇಳಿ ನಿಮ್ಮ ಬಳಿಗೆ ಬಂದವರಿಗೆ ದೇವರೇ ಅವರಿಗೆ ಕೂಡ ಈ ಮುದ್ರೆಯನ್ನು ಒತ್ತುವುದಕ್ಕಾಗಿಯೂ ನಿಮಗೆ ಸ್ತೋತ್ರ ಸ್ವಾಮಿ. ಇಡೀ ಭೂಲೋಕವೇ ನಿಮ್ಮ ಸಾಕ್ಷಿಗಳಾಗಲಿ. ಪರಲೋಕದಲ್ಲಿ ನಿಮ್ಮ ಚಿತ್ತವು ನೆರವೇರುವ ಪ್ರಕಾರ ಭೂಲೋಕದಲ್ಲಿ ಕೂಡ ನೆರವೇರಲಿ. ಎಲ್ಲ ಸೈತಾನನ ಕಾರ್ಯಗಳು ಪ್ರತಿಯೊಂದು ಲಯವಾಗಿ ಹೋಗಲಿ ಸ್ವಾಮಿ. 10 ಆಜ್ಞೆಗಳಿಗೆ ಸರಿಯಾಗಿ ಇಡೀ ಭೂಲೋಕವೇ ನಿಮಗೆ ಸಾಕ್ಷಿಯಾಗಲಿ ಸ್ವಾಮಿ. ಪ್ರತಿಯೊಬ್ಬರು 10 ದಶಾಜ್ಞೆಗಳನ್ನು ಅರಿತುಕೊಂಡು ಚೆನ್ನಾಗಿ ಜೀವಿಸುವಂತೆ ಆಶೀರ್ವಾದ ಮಾಡಿರಿ. ಪ್ರತಿಯೊಬ್ಬರ ಮೇಲೆ ನಿಮ್ಮ ಕರುಣೆ, ಪ್ರೀತಿ ಎಲ್ಲರ ಮೇಲೆ ಇಳಿದು ಬರಲಿ. ನೀವು ಮಾಡಿದಂಥ, ಮಾಡುತ್ತಿರುವ, ಇನ್ನೊಂದು ಮಾಡುವ ಎಲ್ಲ ಉಪಕಾರಗಳಿಗಾಗಿಯೂ ಕೃತಜ್ಞತಾ ವಂದನೆಗಳು. ಹಾಗೂ ವಿಶೇಷವಾಗಿ ನನ್ನ ಜೀವಿತದಲ್ಲಿ ಯಾರ ಮುಖಾಂತರ ನಾನಾ ರೀತಿ ದಾನ ಧರ್ಮ ಮಾಡಿಸ್ತಾ ಇದ್ದೀರೋ, 1 ಗ್ಲಾಸ್ ನೀರು ಕೊಡಿಸಿದ್ದೀರೋ, ನನ್ನ ಸೇವೆಯನ್ನು ಮಾಡಿಸಿದ್ದೀರಾ, ಅನಾರೋಗ್ಯ ನಿಮಿತ್ತದಲ್ಲಿ ಕೂಡ ಆಸ್ಪತ್ರೆಯಲ್ಲಿ ಬಂದು ನನಗೆ ಕಾವಲಿದ್ದರು, ನನಗೆ ಬೇಕಾದ ಹಣ ಕಾಸನ್ನು ಕೊಟ್ಟಿದ್ರು, ಊಟ ಉಪಚಾರವನ್ನು ಕೂಡ ಮಾಡಿಸಿದ್ದಾರೆ ಸ್ವಾಮಿ. ಅದು ಕೂಡ ನಿಮ್ಮ ಆಶೀರ್ವಾದ. ಆದ್ದರಿಂದ ಅವರನ್ನು, ಅವರ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ. ಈಗಲೂ ಕೂಡ ಯಾರ ಮುಖಾಂತರ ದಾನ ಧರ್ಮ ಮಾಡಿಸ್ತಾ ಇದ್ದೀರೋ ಅವರೆಲ್ಲವರ ಮೇಲೆ ಕೂಡ ಕರುಣೆಯಾಗಿರಿ ಸ್ವಾಮಿ. ದೇವ ನಿಮಗೆ ಸ್ತೋತ್ರ. ನನ್ನ ನಾಮದಲ್ಲಿ ಬರುವವನಿಗೆ 1 ಗ್ಲಾಸು ತಣ್ಣೀರು ಕೊಟ್ಟರೂ ತಕ್ಕಾದ ಪ್ರತಿಫಲವನ್ನು ಪಡೆಯದೆ ಹೋಗಲಾರಿದೆ ಎಂಬುದಾಗಿ ನೀವು ಹೇಳಿದ್ದೀರಿ. ಅದೇ ರೀತಿ ಅವರನ್ನು, ಅವರ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಿರಿ ಸ್ವಾಮಿ. ಈ ಚಿಕ್ಕವರನ್ನು ಒಬ್ಬರನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡ ಹಾಗೆ ಆಯಿತು. ಅಂದರೆ ಎಲ್ಲದಕ್ಕಾಗಿ ಮನೆ ಮಠ ಬಂಧು ಬಳಗದಿಂದ ವಿರೋಧವಾಗಿ ದೇವರಿಗಾಗಿ ದೇವರ ಸುವಾರ್ತೆಯನ್ನು ಸಾರುತ್ತಾ ಹೋಗುವವರು, ಅವರಿಗೆ ಯಾವುದೇ ಅಪೊಸ್ತಲನಾದ ಪೌಲರು ಹೇಳಿದ ಹಾಗೆ ಅವರಿಗೆ ಲೋಕದಲ್ಲಿ ಆಸ್ತಿ ಪಾಸ್ತಿ ಮನೆ ಯಾವುದೂ ಇಲ್ಲ, ಲೋಕಕ್ಕೆ ಒಂದು ಕಸವಾಗಿದ್ದೇವೆಂಬುದಾಗಿ, ಹಾಗೆ ಈ ಚಿಕ್ಕವರಲ್ಲಿ ಒಬ್ಬನನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡ ಹಾಗಾಯಿತು ಎಂಬುದಾಗಿ ನೀವು ಹೇಳಿದ್ದೀರಿ. ಅದೇ ಪ್ರಕಾರ ಈ 31 ವರ್ಷ ಜೀವಿತ ನನ್ನನ್ನು ಮನೆಯಿಂದ ಹೊರಬರುವಾಗಿ ನೀವು ಮಾಡಿದ ಮೇಲೆ ದರ್ಶನ ಕೊಟ್ಟು ಎಲ್ಲೆಲ್ಲಿ ಯಾರ್ಯಾರು ನನಗೆ ಸಹಾಯ, ಯಾರ ಮುಖಾಂತರ ನೀವು ಮಾಡಿಸಿದ್ದೀರೋ, ಆಶ್ರಯ ಕೊಡಿಸಿದ್ದೀರೋ ಅವರೆಲ್ಲ
ಎಲ್ಲರ ಮೇಲೆ ಕರುಣೆಯಾಗಿರಿ. ಅವರ ಮೂಲಕ ಅವರ ಹಿರಿಯರ ಮೂಲಕ ಏನಾದರೂ ತಪ್ಪುಗಳು ಬಂದು ಹೋಗಿದರೂ ಕ್ಷಮಿಸಿ. ಅವರ ಮಕ್ಕಳಿಗೂ ಕೂಡ ಆ ಆಶೀರ್ವಾದವಿರಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಈ ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ.